ಕಬ್ಬಾಳಮ್ಮನ್ ಕಡಿಯೋ ಕೋಣ ಇದ್ದಂಗಿದ್ಯಾ? ಇಷ್ಟು ದೊಡ್ಡವರಾಗಿ ಯಾಕೋ ಅಳ್ತ್ಯಾ? ಮತ್ತಿನ್ನೇನ್ ಮಾಡ್ಲಿ? ಇರೋದ್ 2 ಕಾಚ. ನಿನ್ನೆ ಒಂದ್ ಅರ್ಧ ಹಾಕಿದ್ಯಾ, ಇವತ್ತೊಂದ್ ಅರ್ಧ ಹಾಕಿದ್ಯಾ. ನಾನ್ ಕಾಲೇಜ್ ಹೆಂಗ ಹಾಕೊಂಡೋಗ್ಲಿ? ಅದೇನ್ 3 ದಿನಕ್ಕೂ ಅರ್ಧ ಹೋಯ್ತದಲ್ಲ. ನಿನಗ್ ಬಟ್ಟೆಲ್ ಕಾಚ ಹೊಲಸ್ಬಾರ್ದಪ್ಪ, ದೊಡ್ಡ ಲಾರಿ ಟೂಬಲ್ ಹೊಲಸ್ಬೇಕು. ಹೋಗು, ಅದನ್ನೇ ಹಾಕೊಂಡೋಗು. ಯಾರಿಗ್ ಗೊತ್ತಾಯ್ತದೆ? ನನಗ್ ಗೊತ್ತಾಗುತ್ತಲ್ಲ, ಮಧ್ಯದಲ್ಲಿ ಅರ್ಧೋಗಿರೋದು 70mm ಸ್ಕ್ರೀನ್. ಅಯ್ಯೋ, ನಿಮ್ಮಪ್ಪ ಕಚ್ಚಾರಕ, ನೀನು ಕಾಚಾರಕ. ಹಿಂಗೆ ನಿಮ್ಮಪ್ಪ ಸೋಕಿ ಮಾಡಿ 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 ನಿನ್ ತಂದು ನನ್ ಮಡ್ಲಿಗೆ ಹಾಕ್ಬಿಟ್ಟು ಎದುರು ಮನೆಯವಳಿಂದ ಓಡೋಗ್ಬಿಟ್ಟ. ಅದಕ್ಕೆ ಕಣೋ, ಒಂದ್ ಹುಡುಗಿನ ನಿನ್ನ ಕಣ್ಣೆತ್ತಿ ನೋಡಬಾರ್ದು ಅಂತ ಒಳ್ಳೆ ಗೇಂಡಾಮೃಗ ಸಾಕ್ದಂಗ್ ಸಾಕಿದ್ರೆ ಗೇಂಡಾಮೃಗ. ಹೋಗ್ಲಿ ಬಿಡಪ್ಪ, ತಗ ಇವತ್ತೊಂದ್ ದಿವಸ ಇದನ್ನ ಹಾಕೊಂಡೋಗು. ಈ ಗಾರ್ನ್ ಹಾಕೊಂಡು ನನ್ ಕ್ರಿಕೆಟ್ ಆಡೋದಕ್ಕೆ ನಾನೇನ್ ವೀರೇಂದ್ರ ಸೈವಾಗೇನಮ್ಮ? ನಾನ್ ಕಾಲೇಜ್ಗಮ್ಮ ಹೋಗೋದು. ಬೇಜಾರ್ ಮಾಡ್ಕೋಬೇಡ ಕಂದ, ಒಂದ್ ಲಂಗೋಟಿನಾರ ಸುತ್ಕೊಂಡು ಹೋಗಿ ಬರಪ್ಪ. ನಿನ್ ಕಾಲೇಜಿಂದ ಬರೋಷ್ಟಲ್ಲೇ ನಾನು 70mm ಸೈಜ್ ಅಂತ ತಂದಿಕ್ಕಿರ್ತೀನಿ. ಏನು ಕಾಚ 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 ಮಗ, ಏನು ನಿಮ್ಮಪ್ಪನ್ ಕಾಚ 6 ತಿಂಗಳಾದ್ರೂ ಅರ್ಧೋಯ್ತಿರ್ಲಿಲ್ಲ. ನಿಂದು 3 ದಿನಕ್ಕೆ ಅರ್ಧೋಯ್ತದಲ್ಲ, ಅದ್ ಹೆಂಗೋ? ಅದಂಗೆ. ಬಾಯ್ ಮಮ್ಮಿ, ಟಾಟ ಮಮ್ಮಿ, ಟಾಟ ಮಮ್ಮಿ, ಟಾಟಾ. ಏಯ್ ಮಾಮ, ರಮ್ಯಾ ನೋಡು ಅಲ್ಲಿ. ಓಹೋ, ಏನಮ್ಮ ರಮ್ಯ ರಕ್ಷಿತ ಇಬ್ರು ಜೊತೆ ಕೂತ್ಕೊಂಡ್ಬಿಟ್ಟಿದ್ರಾ? ಹಂಗೆಲ್ಲ ಮಾತಾಡ ಸುಮ್ಮನೆ. ಓ, ನಿಮ್ ಕುಲು ಬಾಂಧವ್ರು ಇರ್ಬೇಕು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿ ಬಿಟ್ಟನು. ಸಾರಿ, ನಿನ್ ಕಣ್ಣೇನ್ ಸೌಮಿನ್ ಪರ್ಸಲ್ ಇಕ್ಕಿದ್ಯೇನಾ? ಮಾಮ, ಅವಳ ಹೆಸರು ಮಾತ್ರ ಹೇಳ್ಬೇಡ ನೀನು. ತಲೆ ಏನ್ ಬಾಗಿನ್ ಬೀರುಳು ಇಕ್ಕಿದ್ಯಾ? ಯಾಕೋ ಮಾಮ, ಅವಳ ಹೆಸರು ಹೇಳ್ಬೇಡ ಕಣ. ಬೇರೆ ಯಾವ ಹೆಸರು ಸಿಕ್ಕೇ ಅಲ್ವಾ ನಿಂಗೆ? ಲೇ ನನ್ ಮಗನೇ, ಅಕ್ಷರ ಮಾಲಲ್ಲಿರೋದೆಲ್ಲ ಮುಗೀತು. ಈಗ ಏನಿದ್ರು ಕಾಗುಣಿತ. ಕಾಕಿ ಕೂ ಕಂ ಕಹ. ಶುರು ಮಾಡ್ಕೊಂಡಪ್ಪ ಬಂಡ್ರಿ ಬಾಯ್ದು. ಯಾಕೋ ಕಣ್ಣೊರ್ಸ್ಕೊಳಕ್ ಖರ್ಚಿಪ್ ತಗೊಂಡೆ ಕಣ. ಲೇ ಖರ್ಚಿ ಬಲ ಕಣೋ, ನಮ್ಮಮ್ಮ ಪ್ರೀತಿಯಿಂದ ಕೊಡ್ಸಿರೋ ಲಂಗೋಟಿ. ಲಂಗೋಟಿ ಸಾರಿ ಪಿಡ ಪಿಡ. ಸಾರಿ ಮಾಮ, ಕರೆಕ್ಟ್ ನೋಡ ಮಾಮ, ಪೀಡ ಹೊಡಿತಾ. ಒಂದ್ ನಿಮಿಷ. ಯಾಕೋ, ಏನಾಯ್ತು? ನೋಡೋ, ಈ ಲಂಗೋಟಿನ ಕಿತ್ತಾಕ್ಬಿಟ್ಟ ಕಣೋ. ಮಾಮ, ಖರ್ಚಿ ಬಂದ್ಕೊಂಡೆ ಮಾಮ ನಾನು. ಖರ್ಚಿಪ್ನ ಯಾರಾದ್ರೂ ಅಲ್ಲಿಡ್ತಾರೇನೋ? ಜೋಬಲ್ ತಾನೇ ಇಡೋದು. ಈ ಲಂಗೋಟಿನ ಇಡೀ ಕ್ಯಾಂಪಸ್ಗೆ ವಿತೌಟ್ ಬ್ಯಾಂಡ್ ಸೆಟ್ ಮೆರವಣಿಗೆ ಮಾಡ್ಬಿಟ್ಟ ಕಣೋ. ಕ್ಯಾಂಟೀನ್ ಅಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ, ನೀನೇ ಹೇಳ್ಬಿಟ್ಟಲ್ಲೋ ಪೀಡೆ. ಅದರಿದ್ರ ಬಾಯಿಗೆ ಇಟ್ಕೊಂಡ್ಬಿಟ್ಟಲ್ಲ ಪೀಡೆ. ನಿಮ್ಮಪ್ಪ ಇವತ್ತು ಮನೇಲಿ ಇರಲ್ಲ ಅಂತಾನೂ ಗೊತ್ತು, ನೀನ್ ಇಲ್ಲಿಗೆ ಬರ್ತೀಯ ಅಂತಾನೂ ಗೊತ್ತು. ಅದಕ್ಕೆ ಈ ಸರ್ಪ್ರೈಸ್ ಹೇಗೋ ಅನಿಸ್ತು? ಅಪ್ಪ ಕೈ ಕೊಟ್ರು ಅಳ್ತೀಯಾ, ಹುಡುಗಿ ಕೈ ಕೊಟ್ರು ಅಳ್ತೀಯಾ? ನನಗೆ ಯಾಕೋ ಇವನ್ ಮೇಲೆ ಒಂದು ಡೌಟ್ ಕಣೋ. ನೀನು ಹುಡುಗನೋ ಹುಡುಗಿನೋ ಅಂದ್ಬಿಟ್ಟು ಯಾವ್ದಕ್ಕೂ ಒಂದ್ಸಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಲವ್. ನಿನಗೆ ಮಾಡ್ಲಿಂಗಲ್ಲೂ ಬೇಜಾನ್ ದುಡ್ಡಿದೆಯಲ್ಲೋ, ಈ ಪಿಜ್ಜಾ ಡೆಲಿವರಿ ಕೆಲಸ ಯಾಕೋ ಮಾಡ್ತೀಯಾ? ದುಡ್ಡು ಮಾಡೋದಕ್ಕೆ ಗೋಡೆ ಕಡೆ ತಿರ್ಕೊಂಡು ನಿಂತ್ಕೋಬೇಕು ಮಾಮ, ಅದ್ ನನ್ಗೆ ಇಷ್ಟ ಇಲ್ಲ. ಅಯ್ಯೋ, ಹಂಗೆಲ್ಲ ಯೂಸ್ ಮಾಡ್ಕೋತಾರ ಮಾಮ? ಮಾಮ, ಅರ್ಧಕ್ಕರ್ಧ ಜನ ಮಾಡ್ಲಿಂಗ್ ಅಂದ್ರೆ ಹೆದರೋದೇ ಇದಕ್ಕೆ. ಎಕ್ಸ್ಕ್ಯೂಸ್ ಮೀ. ಹಾಯ್ ಸೌಮ್ಯಾ. ನೋಡೋ, ಇವನು ಗೋಡೆ ಕಡೆ ತಿರ್ಕೊಂಡ. ಓ ಮೈ ಗಾಡ್, ಯು ರಿಮೆಂಬರ್? ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ನೀನೇ ಫಸ್ಟ್ ವಿಶ್ ಮಾಡಿದ್ದು ಗೊತ್ತಾ? ಅಯ್ಯೋ ಡಬ್ಬ ನನ್ನ ಮಗನೇ, ನಮ್ಮಮ್ಮನ ಉಂಡೆಯಿಂದ 1000 ರೂಪಾಯಿ ಕತ್ಕೊಂಡ್ಬಂದು ನನ್ನ ಮಗನೇ ಪಾರ್ಟಿ ಕೊಟ್ಟನಲ್ಲ. See you tomorrow. Miss you baby. Bye. ಲೇ ಕೋಡಂಗಿ, ಇದೆಲ್ಲ ಬೇಕೇನ ನಿನ್ಗೆ? ವಾರಕ್ಕೊಂದು ಹುಡುಗಿನ ಲವ್ ಮಾಡ್ತೀಯ, ಅವಳು ಸಿಗ್ಲಿಲ್ಲ ಅಂದ್ರೆ ಸಾಯಕ್ಕೆ ಹೋಗ್ತೀಯ. ಅಮ್ಮ, ಸೌಮ್ಯ ಹಂಗಲ್ಲ ಕಣೋ. She has a sweet heart. ಗಾಯತ್ರಿಗೂ ಹಿಂಗೆ ಹೇಳಿ. ಗಾಯತ್ರಿ ಬಗ್ಗೆ ಮಾತಾಡ ನೀನು.
ಸೌಮ್ಯ ಯಾರು ಅನ್ಕೊಂಡಿದ್ಯೋ ನಾನು ಸಾಯೋದೊಂದು ತಪ್ಪಿಸಿ ದೇವತೆ ಕಣೋ ಸೌಮ್ಯ. ಗಾಯತ್ರಿ ಗಾಢವಾಗಿ ಕೈ ಕೊಟ್ಲು, ಸೌಮ್ಯ ಸೌಮ್ಯವಾಗಿ ಸೌರ್ತಾಳೆ. ಬಿಡ ನೀನ್ ಆಗೋದೆ ಕೂಡ ಇವತ್ತು. ಏಯ್, ಮಾಮ, ಏನ್ ಮಾಡ್ತೀಯ? ಮುನ್ನೂರ ಮಾಮ. ಏ, ಕರಣ್ ಯಾಕೋ ಅಳ್ತಿದ್ಯಾ? ಮಾಮ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ಗ್ಯಾಸಾ? ಏಯ್, ನನ್ನಿಂದ ಊರ್ಮಿಳನ ಮರೆಯೋದಕ್ಕೆ ಆಗ್ತಾ ಇಲ್ಲ ಮಚ್ಚ. ಅಯ್ಯೋ ಪೀಡೆ, ನೀನ್ ಯಾಕೋ ಅಳ್ತಿದ್ಯಾ? ಅವನಾದ್ರೂ ಲವ್ ಮಾಡಿ ಹಾರ್ಟ್ ಕಳ್ಕೊಂಡ, ನಾನು ಏನು ಮಾಡ್ಲಿಲ್ಲ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೀ 6 ಪ್ಯಾಕ್ ಇರೋರ್ನೇ ತೋರಿಸ್ತಾರೆ, ನಮ್ಮಂತ ತೋರ್ಸೋದೇ ಇಲ್ಲ. ಅಮ್ಮಮ್ಮ ಬೇರೆ ನನ್ನ ಗೆಂಡ ಮೃಗ ಅಂತಾಳೆ. ಏಯ್ ಮಾಮ, ಹಂಗಲ್ಲ ಮಾಮ, ಹಂಗಲ್ಲ. ಇವಾಗ ಎಲ್ಲ ಸರಿ ಹೋಗುತ್ತೆ. ಇವಾಗ ನನ್ನ ಜೀವನದಲ್ಲಿ ಸೌಮ್ಯ ಬಂದಿಲ್ವಾ, ಹಂಗೆ ಮಾಮ ನಾಳೆಯಿಂದ ನನ್ನ ಜೀವನದಲ್ಲಿ ಹೊಸ ಸನ್ರೈಸ್, ಸೂರ್ಯೋದಯ. ಏನೋ ಮಾಡ್ತಿದ್ಯಾ? ನಾನು ಬದುಕಿರಲ್ಲ ಕಣೋ, ಸತ್ತೋಗ್ಬಿಡ್ತೀನಿ. ನನ್ ಯಾರು ತಡಿಬೇಡಿ. ಯಾಕೋ ನಿನ್ನ ರಾತ್ರಿ ಎಲ್ಲ ಚೆನ್ನಾಗೇ ಇದೆಯಲ್ಲೋ? ನಾನು ಮದ್ವೆ ಆಗ್ತಾ ಇದ್ದೀನಿ, ಥ್ಯಾಂಕ್ ಯು ಫಾರ್ ದ ಟೈಮ್ ಪಾಸ್ ಅಂತ ಸೌಮ್ಯ ಮೆಸೇಜ್ ಮಾಡಿದ್ಲು ಕಣೋ. ನನ್ ಯಾರು ತಡಿಬೇಡಿ, ನಾನು ಸತ್ತೋಗ್ಬಿಡ್ತೀನಿ. ನಾನು ನಿನ್ನೆನೆ ಹೇಳ್ದೆ ಕಣ. ಅದಕ್ಕೆ ಹಿಂಗಾಗಿದ್ದು. ಲೈ ಕರಣ್, ಫೋನಲ್ಲಿ ನಮ್ಮಪ್ಪ ನಂಬರ್ ಇದೆ, ಫೋನ್ ಮಾಡಿ ಹೇಳ್ಬಿಡು, ಬರ್ತೀನಿ, ಬಾಯ್. ನೀನ್ ಬಾರ್ಲ್ ಬಿದ್ದೋದ್ರೆ ವೀಣಾಗಿ ಏನಂತ ಹೇಳಿ? ಯಾವ ವೀಣಾ? ಅದು ಸೆಕೆಂಡ್ ಇಯರ್ ಸೊಂಟ, ಅದು ಚೆನ್ನಾಗಿದೆ ಅಂದಲ್ಲ ಅವಳು. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ನ. ಅವತ್ತು ಅವಳು ಏನ್ ಬಟ್ಟೆ ಹಾಕೊಂಡಿದ್ಲು? ಪಟಾಪಟಿ ನಿಕ್ಕರು ಸೂಸೈಡ್ ನನ್ನ ಮಗನೇ. ಸಾಯೋದಕ್ಕೆ ನಮ್ಮನೇನೆ ಬೇಕಾಗಿಲ್ಲ. ಬೆಳಿಗ್ಗೆ ಬೆಳಗ್ಗೆ ಹಾಕೊಂಡು ಕೂಳ ಕೊಡ್ತೀಯ ನಮ್ಗೆ. ನೀನು ನಿನ್ನ ಲವರ್ಗಳು ತಗೊಂಡು ಹೋಗ್ತಾ ಇರ್ತಾನೆ. ಶಾಂತಿ ಶಾಂತಿ. ಅಯ್ಯೋ ವಾನರು, ಚೀತು ಓನರು. ಸಮಯ ನೀವೇ ನ್ಯಾಯ ಹೇಳ್ಬೇಕು. ಪ್ರತಿ ಶನಿವಾರ ಬೆಳಿಗ್ಗೆ ರಾವ್ಗಾಲದ ಟೈಮಲ್ಲಿ ಇವ್ನು ಸಾಯಕ್ ಹೋಗ್ತಾನೆ. ಅದು ಇವನು ಹುಡುಗಿರ್ ಮುಟ್ಟಿದ್ರೆ ಸಾಕು ಪುಷಪ್ ಶುರು ಮಾಡ್ಕೊಂಡ್ಬಿಡ್ತಾನೆ. ನನಗೆ ಎರಡೂ ಬರಲ್ಲ, ನನ್ನ ಹತ್ರ ಅದಕ್ಕೆ ಯಾರನ್ನೂ ಬರಲ್ಲ. ಸಮಯ ಜಡ್ಜ್ಮೆಂಟ್ ನಿಮ್ದೇ ಇರಬೇಕು. ಎಲ್ಲ ಗೋಡೆಗೂ ಒಂದು ಕ್ಯಾಲೆಂಡರ್ ಇದ್ದೇ ಇರುತ್ತೆ. ಮೊಳೆ ಸರಿಯಾಗಿ ಹೊಡಿಬೇಕು ಅಷ್ಟೇ. ಹಂಗಂದ್ರೆ ರಾತ್ರಿ ಬೀರ್ ವಾಸನೆ ಕೆಳಗ್ವರೆಗೂ ಬರ್ತಿತ್ತು. ನಮಗಿಲ್ವಾ? ನಮ್ಮ ಅಮ್ಮನ ಹತ್ರ 500 ರೂಪಾಯಿ ಕೇಳಿದ್ನಪ್ಪ. ಏಯ್ ನಿನಗೆ 500 ರೂಪಾಯಿ ಬೇಕಾ ಕಾಚಾ ಬೇಕಾ ಅಂತ ಕೇಳಿದ್ರು. ಪುಟ್ಕೋಸಿ ಹಾಕೊಂಡು ನಾನು ಇಲ್ಲವರೆಗೂ ಬರಕ್ಕಾಗಲ್ವಲ್ಲ, ಅದಕ್ಕೆ ಕಾಚಾನೇ ಬೇಕು ಅಂದ್ಬಿಟ್ಟು ಕಾಚಾನೇ ತರ್ಸ್ಕೊಂಡೆ ಕಂಡ್ರು. ರೆಡ್ ಕಲರ್ ನೋಡ್ತೀರಾ? ಗಲೀಜ್ ನನ್ ಮಗನ್ ತಗೊಂಡ್ ಬಂದ. ಅಯ್ಯೋ ಲೇ ಲೇ ನೀನ್ ಮಾತ್ರ ಕಾಚಾ ಹಾಕೊಂಡು ಫೋಟೋ ತೆಗಿಸ್ಕೊಬಹುದು, ಕಾಚಾ ಮ್ಯಾನ್ ತರ. ಹಲೋ, ನನಗೆ ಬಾಡಿ ಇದೆಯಮ್ಮ. ರಾತ್ರಿ ಹೊತ್ತೇನಾದ್ರೂ ಹೆಣ್ಮಕ್ಳು ನಿನ್ ಹೊಕ್ಳು ನೋಡ್ಬಿಟ್ರೆ ಆ ಹೊಕ್ಳುನೇ ಬಾವಿ ಅನ್ಕೊಂಡ್ ಬಿಂದಿಗೆ ಬಿಟ್ಬಿಡ್ತಾರೆ. ಬಿಂದಿಗೆ ಹಾಕ್ತಾರೋ ಅಂಡೆ ಹಾಕ್ತಾರೋ ನೋಡ್ತೀನಿ. ನಿಮ್ಮಿಬ್ಬರಿಗಿಂತ ಒಳ್ಳೆ ಹುಡುಗಿನ ನಾನು ಸೆಟ್ ಮಾಡಿ ತೋರಿಸ್ತೀನಿ. ಮೆಲ್ಲಗ್ ಮಾತಾಡ್ರಲ್ಲ. ಬಸ್ಸಲ್ಲಿರೋರ್ಗೆ ನಮ್ ಬಂಡವಾಳ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಏ ಪೀಡೆ, ಬ್ಯಾಗ್ ಮೇಲಿಡು. ಹೆಲ್ಮೆಟ್ ಹಿಂದೆ ಸೀಟ್ ಮೇಲೆ ಬಿದ್ದೋಯ್ತ್ರು. ಅಯ್ಯೋ ಡಬ್ಬ ನನ್ ಮಗನೇ, ಇದ್ದಿದ್ದೆ ಒಂದ್ ಪ್ಯಾಕೆಟ್ ಕಣೋ. ಇವಾಗ ಅವ್ರ ಹತ್ರ ಕೇಳೋದಕ್ಕೂ ನಾಚಿಕೆ ಆಗತ್ತಲ್ಲೋ. 3 ಜನನು ಒಂದೊಂದ್ ತಗೊಳ್ಳೋಣ ಅಂದೆ, ಬೇಡ ಅಂದ್ರಿ. ಏನ್ ಮಾಡೋದೀಗ? ಲವ್ ಅದನ್ನ ಹೆಂಗೂ ನಮ್ಗೆ ಯೂಸ್ ಮಾಡಕ್ ಬರಲ್ವಲ್ಲ, ಹಂಗೆ ಒಳಗ್ ನುಗ್ಬಿಡಣ. ಮಗನೇ ಎಗರ್ಸ್ ಹೋದ್ರೆ ಕಾಯಿಲೆ ಗೀಲೆ ಬಂದ್ರೆ ನಮ್ ಕತೆ ಅಷ್ಟೇ. ಈ ಬಾಂಬೆ ಕಡೆ ಸರ್ಕು ಅಂತಾರಲ್ಲ ಅದ. ಇದು ನಿಮ್ದ? ಅಯ್ಯಯ್ಯೋ ಶುಕ್ಲಾಚಾರಿ,
ಇದು ನಿಮ್ದ? ಅಯ್ಯಯ್ಯೋ ಇಲ್ಲಪ್ಪ ನಮ್ಗದು ಏನು ಅಂತಾನೆ ಗೊತ್ತಿಲ್ಲ. ಲೇ ನೋಡಕ್ಕೆ ಒಳ್ಳೆ ಬಿಸ್ಕಿಟ್ ಪ್ಯಾಕೆಟ್ ಇದ್ದಂಗಿದೆ ಅಲ್ವೇನೋ? ಓಪನ್ ಮಾಡ್ಕೊಡ್ತೀನಿ, 4 ಜನ ಮಿಲ್ಕ್ ಲದ್ಕೊಂಡು ತಿನ್ನೋಣ. ನಾವು ಆ ಬ್ರ್ಯಾಂಡ್ ತಿನ್ನಲ್ಲ. ನಾಚಿಕೆ ಬಿಟ್ಟು ಮಾಡೋ ಕೆಲ್ಸಕ್ಕೆ ಇಷ್ಟೊಂದು ನಾಚ್ಕೊಂಡ್ರೆ ಹೇಗೆ? ನೀವೆಲ್ಲ ಟೇಪ್ ಕಟ್ಟಿಂಗ್ ಕೇಸ್ಗಳ ಅಂದ್ರೆ ಅಂದ್ರೆ ಪಟ್ಟಿ ಮಾತ. ನಾವು ಅದೇ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಯ್ತು? ಸಿಟಿ ಹುಡುಗರಲ್ವೇನಪ್ಪ? ಈ ಊರಿನ ಬಸ್ ಹತ್ತಿದ ಮೇಲೆ ಮತ್ತಿನ್ನೇನು ಕೆಲಸ ಅಲ್ವಾ ಮತ್ತೆ? ತುಂಬಾ ಕರೆಕ್ಟಾಗಿ ಹೇಳಿದ್ರೆ ನೋಡೋದಕ್ಕೆ ಬಕಪಕ್ಷಿ ತರ ಇದ್ದೀರಾ. ತಾವ್ಯಾರು? ಹಸುದೋರ್ನ ಅಡುಗೆ ಮಾಡಿದವ್ರ ಮನೆಗೆ ಕರ್ಕೊಂಡು ಹೋಗೋದು. ಅಡುಗೆ ಜಾಸ್ತಿ ಆದ್ರೆ ಹೊಸದವ್ರನ್ನ ಹುಡುಕೋದು. ದಿಸ್ ಈಸ್ ಮೈ ನೇಚರ್ ಆಫ್ ಜಾಬ್. ಮಾಮನ ಏಯ್, ನಿನ್ನ ಮೊಕ್ಕಕ್ಕೆ ಆಸಿಡ್ ಹಾಕಿದ್ರೆ ರಕ್ತ ಕಣ್ಣೀರು ಉಪೇಂದ್ರ ತರ ಆಗ್ಬಿಡ್ಬೇಕು. ಫನ್ ಕೋಆರ್ಡಿನೇಟರ್ ಅಂತ ಕರೆಯಲೇ ದೊಡ್ಡ